ಮದುವೆಯ ನಂತರ ಬದುಕೇನು ಚೇಂಜ್ ಆಯಿತು ನಿಮ್ಮ ಲೈಫಲ್ಲಿ? ಮದುವೆ ನಂತರ ಏನು ಚೇಂಜ್ ಆಯಿತು ಅಂತಂದರೆ ನಾನು ಎಲ್ಲ ಬಿಟ್ಟೆ ಗೊತ್ತಾ, ಆ್ಯಕ್ಟ್ ಮಾಡೋದೆಲ್ಲ. ಅದಕ್ಕೆ ಕೇಳಿದ್ದು. ಯಾಕೆ ಬಿಟ್ರಿ? ಯಾಕೆ ಬಿಟ್ರಿ ಅಂದರೆ ನನ್ನ ಗಂಡ ಅಷ್ಟರಲ್ಲಿ ಚೆನ್ನಾಗಿ ಇದು ಮಾಡ್ತಾಯಿದ್ರು, ಹಾಂ, ಹೀರೋ ಆಗಿ ಎಲ್ಲ ಒಳ್ಳೆ ಹೆಸರು ತೊಗೊಂಡಿದ್ರು. ಕರೆಕ್ಟು. ಆ ಫಿಲ್ಮ್ ಎಲ್ಲನೂ ತುಂಬ ಸೂಪರ್ ಡೂಪರ್ ಚೆನ್ನಾಗಿ ಹಿಟ್ ಆಗ್ತಿತ್ತು. ಹಿಟ್ ಆಗ್ತಾ ಇತ್ತು. ಹಾಂ. ಬಟ್ ಅವಾಗ ನಾನು ಶೂಟಿಂಗ್ ಅಂತ ಹೊರಟಿದ್ರೆ ಮನೇಲಿ ನಂದು ಅಲ್ಲೂ ಕೂಡು ಕುಟುಂಬ 15 ಜನ ಇದ್ವಿ ನಾವು. ಅವ್ರ ಚಿಕ್ಕಮ್ಮ, ಚಿಕ್ಕಪ್ಪ, ಅಕ್ಕ, ಭಾವ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇದ್ದರು. ಸೊ ಯಾರು ನೋಡ್ಕೋತಾರೆ? ಸೊಸೆಯಾಗಿ ಹೋಗಿ ನಂದು ಕರ್ತವ್ಯ ಅಂತ ಇರುತ್ತಲ್ವಾ. ಆಮೇಲೆ ಹೇಳಿದ್ರು ನನಗೆ. ಅದಾದಮೇಲೆ ನನಗೆ ಆ್ಯಕ್ಟ್ ಮಾಡೋದಕ್ಕಿಂತ ಡಾನ್ಸ್ ಕಲಿಬೇಕು ಅಂತ ತುಂಬ ಇಷ್ಟ ಇತ್ತು. ಅರಂಗೇಟ್ರ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅದನ್ನು ರಂಗಪ್ರವೇಶ. ಅದೇ ಅದು ನಾನು ಮಾಡೇ ಇರಲಿಲ್ಲ. ಇವತ್ತರೆಗೂ ಆಗಿಲ್ಲ. ಇವತ್ತವರೆಗೂ ಆಗಿಲ್ಲ, ಬಟ್ ಎಲ್ಲ ಡಾನ್ಸು ಗೊತ್ತು. ಹಾಗೆ ಪುಷ್ಪಾಂಜಲಿ, ಅಲ್ಲರಿಪ್ಪು, ಎಸ್ ಅಲ್ಲರಿ, ಜತಿಗಳು, ಸ್ವರ, ಜತಿ ಸ್ವರ, ತಿಲ್ಲನ ಎಲ್ಲನೂ ಗೊತ್ತು. ವರ್ಣ. ವರ್ಣ ಎಲ್ಲ ಕಲ್ತಿರ್ಲಿಲ್ಲ. ವರ್ಣ ಕಲ್ತಿರ್ಲಿಲ್ಲ. ಆಮೇಲೆ ಅದೆಲ್ಲ ಅರಂಗೇಟ್ರಂಗೆ ಹೇಳ್ಕೊಡ್ತಾ Correct, ಇದ್ರು. ಹೌದು. ಆಮೇಲೆ ಕಥಕ್ಕಲಿ ನಟರಾಜ್ ಅವರ ಇದರಲ್ಲಿ ಅವರು ಹೇಳ್ಕೊಡ್ತಾ ಇದ್ರು.